ಧರ್ಮ ಅಂತ ಬಂದಾಗ ರಾಜಕಾರಣ ಬಿಡಿ, ಚುನಾವಣೆ ಬಂದಾಗ ರಾಜಕಾರಣ ಮಾಡಿ. ಸಿಕಲ್ ಆನಂದಗೌಡ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿ ಧರ್ಮಸ್ಥಳ ಹಾಗೂ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಡೆದಿರುವ ಇತ್ತೀಚಿನ ವಿವಾದಗಳನ್ನು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ, ಸಮೀರ್ ಎಂಬ ವ್ಯಕ್ತಿಯು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದ ಕಟ್ಟುಕತೆ ಆಧರಿಸಿ ಸರ್ಕಾರ ತ್ವರಿತವಾಗಿ ಎಸ್ಐಟಿ ತನಿಖೆ ನಡೆಸಿರುವುದನ್ನು ಅವರು ಪ್ರಶ್ನಿಸಿದರು. 24 ಕಡೆ ಹುಡುಕಿದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಇದು ಕೇವಲ ಬುರುಡೆ ಕತೆ. ತನಿಖೆಯ ಹಿಂದಿರುವ ನಿಜವಾದ ಕೈವಾಡ, ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ಬೆಂಬಲದ ಬಗ್ಗೆ ಪರಿಶೀಲನೆ ಆಗಿಲ್ಲ ಅಂತ ಮುಖಂಡರು ಆರೋಪಿಸಿದ್ರು. ತನಿಖೆಯಲ್ಲಿ ಸುಳ್ಳು ಅಂತ ಬಯಲಾಗಿದ್ರೆ ಆ ಕಟ್ಟುಕತೆ ರಚಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಗತ್ಯ ಇದ್ರೆ ಎನ್ಐಎಗೆ ತನಿಖೆಯನ್ನ ಹಸ್ತಾಂತರಿಸಬೇಕು ಅಂತ ಒತ್ತಾಯಿಸಿದ್ರು. ಬುಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿದವರು. ಬಾನು ಮುಸ್ತಾಕ್ ಅವರು ಹಿಂದೂ ಸಂಪ್ರದಾಯದಂತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಕುಂಕುಮ ಇಟ್ಟು ಪುಷ್ಪಾರ್ಚನೆ ಮಾಡಿದ್ರೆ ನಮಗೆ ಸ್ವಾಗತ, ಆದರೆ ಮಾಂಸಾಹಾರಿ ವ್ಯಕ್ತಿ ಬೆಟ್ಟ ಹತ್ತಿ ಉದ್ಘಾಟನೆ ಮಾಡೋದನ್ನ ಹಿಂದೂಗಳು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು, ಹಿಂದೂ ಧರ್ಮ, ಹಿಂದೂ ದೇವಾಲಯಗಳೇ ಕಾಂಗ್ರೆಸ್ ಸರ್ಕಾರದ ಟಾರ್ಗೆಟ್, ಮುಸ್ಲಿಮರ ಓಲೈಕೆಯ ರಾಜಕಾರಣ ಮಾತ್ರ ನಡೀತಿದೆ ಅಂತ ಆರೋಪಿಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ, ಭೂಮಿ ತಾಯಿಗೆ ಅವಮಾನ ಮಾಡಿದವರಿಗೆ ಮುಖ್ಯಮಂತ್ರಿಯಾಗುವ ಯೋಗ್ಯತೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಾ, ಇಷ್ಟು ದಿನ ಶಾಂತಿ ಪ್ರಿಯರಾಗಿ ಕುಳಿತಿದ್ದೇವೆ, ಆದರೆ ಧರ್ಮಕ್ಕೆ ಧಕ್ಕೆ ತಂದ್ರೆ ಉಗ್ರ ಹೋರಾಟ ನಡೆಯಲಿದೆ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಾನು ಮುಸ್ತಕ್ ಅವರನ್ನ ಬಿಡೋದಿಲ್ಲ. ಅವರು ಹಿಂದೂ ಆಚರಣೆಗಳಿಗೆ ಬದ್ಧರಾಗಿ ಮಾತ್ರ ಬರಬೇಕು. ಧರ್ಮ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ. ಚುನಾವಣೆ ಬರುವಾಗ ರಾಜಕಾರಣ ಮಾಡಿ, ಆದರೆ ಧರ್ಮದ ವಿಷಯದಲ್ಲಿ ಹಿಂದೂಗಳನ್ನ ಅವಮಾನಿಸಬೇಡಿ ಅಂತ ಮನವಿ ಮಾಡಿದ್ರು. ಧರ್ಮಸ್ಥಳ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ಎರಡು ಮುಖದ ರಾಜಕಾರಣ ನಡೆಸ್ತಾ ಇದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗ್ತದೆ. ಹಿಂದೂ ಧರ್ಮವನ್ನ ಕುಗ್ಗಿಸಲು ಯಾರೇ ಪ್ರಯತ್ನಿಸಿದ್ರೂ ಹಿಂದೂ ಸಮಾಜ ಮೌನವಾಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಬಜರಂಗ ದಳ ಅಮರೇಶ್, ತಾಲೂಕು ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಚೆಲುವರಾಜು, ತಾಲೂಕು ಅಧ್ಯಕ್ಷರು ಬಜರಂಗ ದಳ ವೆಂಕೋಬರಾವ್, ತಾಲೂಕು ಸಹಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ನರೇಶ್ ಯಾದವ್, ಡಿಆರ್ ನಾರಾಯಣಸ್ವಾಮಿ, ಮಹೇಶ್ ಮೇಲೂರು, ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ಬುಜ್ಜಿ ನಾಯಕ್, ಮುನಿರಾಜು, ಮನು, ವೇಣುಗೋಪಾಲ್ ಹಾಗೂ ಹಲವರು ಉಪಸ್ಥಿತರಿದ್ದರು. ಕೈಗೊಂಡು ಇದಕ್ಕೆ ಮುಂಚೆನೂ ಸಹ ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿರ್ತೀವಿ. ಉದ್ದೇಶ ಇಷ್ಟೇ, ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಇದಕ್ಕೆಲ್ಲ ಯಾರು ಕಾರಣರು, ಇದರ ಹಿಂದೆ ಯಾರೆಲ್ಲ ಒಂದು ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಹಿರಂಗಪಡಿಸಬೇಕು ಅನ್ನೋದ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಒಬ್ಬ ಸಮೀರ್ ಅಂತ ಒಬ್ಬ ಅಯೋಗ್ಯ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ಒಂದು ಸ್ಟೋರಿ ಹಿಡ್ಕೊಂಡು ನೀವು ಹಿಂದೂ ಮುಂದೆ ಏನೂ ನೋಡದೆ ಒಂದು SIT ತನಿಖೆ ಕೊಡ್ತಿರಲ್ಲ, ಈ ತನಿಖೆ ಮಾಡೋಕ್ಕೆ ಮುಂಚೆ ಆ ಅಯೋಗ್ಯನ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋ ಅಂಥ ಕೆಲಸ ಮಾಡಿಲ್ಲ. ಅಟ್ಲೀಸ್ಟ್ ಅವನು ಅಂಥ ಒಂದು ಶ್ರೀ ಕ್ಷೇತ್ರದ ಮೇಲೆ ಒಂದು ಆಪಾದನೆಯನ್ನು ಮಾಡ್ತಾ ಇದ್ದಾನೆ ಅಂತ ಧರ್ಮಾಧಿಕಾರಿಗಳನ್ನ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಏನಾದರೂ ಹುನ್ನಾರ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಯಾವುದೊಂದು ಪೂರ್ವಭಾವಿಯಲ್ಲಿ ತನಿಖೆಯನ್ನು ಮಾಡದೆ ನೇರ ಆ ಅಯೋಗ್ಯ ಕೊಟ್ಟಿರ್ತಕ್ಕಂಥ ಒಂದು ಆಧಾರದ ಮೇಲೆ, ಒಂದು ವಿಡಿಯೋ ಮೇಲೆ, ನೀವೊಂದು ಕಂಪ್ಲೇಂಟ್ ಮೇಲೆ ನೀವು SIT ತನಿಖೆಗೆ ತರಾತುರಿ ಎಲ್ಲಿ ಮಾಡ್ತೀರಿ? SIT ತನಿಖೆ ಆಯಿತು, ಈ ಬುರುಡೆ ಸ್ಟೋರಿ ಎಲ್ಲ ಕೇವಲ ಬುರುಡೆನೇ ಅಂತಾಯಿತು, ಅದರಲ್ಲಿ ಏನೂ ಉರುಳಿಲ್ಲ ಅಂತಾಯಿತು. ಸುಮಾರು 24 ಕಡೆ ಅದನ್ನು ಸರ್ಚ್ ಮಾಡಿದಾಗ, ಅವನು ತೋರಿಸಿದ ಕಡೆ ಎಲ್ಲ ಹಾಕಿದಾಗ ಯಾವುದೊಂದು ನಮಗೆ ಧರ್ಮಸ್ಥಳದಲ್ಲಿ ಈ ಥರದ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೊಂದು ಸುಳಿವು ಸಿಗಲಿಲ್ಲ. ಈಗ ನಮ್ಮ ಹಿಂದೂಗಳ ಒತ್ತಾಯ ಇಷ್ಟೇ, ಇಷ್ಟು ದಿನ ಏನು ಈ ಸ್ಟೋರಿ ನಡೀತೋ ಇದ್ರ ಬಗ್ಗೆ ನೀವು ಏನು ತನಿಖೆ ಮಾಡಿದರೆ ನಾವು ಎಲ್ಲದಕ್ಕೂ ಸಹ ಸಹಮತವನ್ನು ಪಡಿಸಿದ್ದೀವಿ. ನಮಗೆ ಯಾವುದೇ ಥರದ ತನಿಖೆ ಬಗ್ಗೆ ಯಾವುದೂ ವಿರೋಧ ಇಲ್ಲ. ಆದರೆ ಈ ತನಿಖೆ ಆದ ಮೇಲೆ ಇದು ಎಲ್ಲ ಸುಳ್ಳು ಕಟ್ಟುಕತೆ ಅನ್ನೋದು ಗೊತ್ತಾದ ಮೇಲೆ ಯಾರೆಲ್ಲ ಇದನ್ನು ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ, ಇದರ ಹಿಂದೆ ಇರತಕ್ಕಂಥ ಕೈವಾಡಗಳು ಯಾವುವು, ಈ ಕೈವಾಡದಲ್ಲಿರ್ತಕ್ಕಂಥವರು ಎಲ್ಲೆಲ್ಲಿ ಲಿಂಕ್ಗಳಿದ್ದಾವೆ, ಇಂಟರ್ನ್ಯಾಷನಲ್ ಲಿಂಕ್ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಈ ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ? ಇದುವರೆಗೂ ಇಷ್ಟೆಲ್ಲ ಆಗೋವರೆಗೂ ಅವ್ರನ್ನ ಯಾಕೆ ವಶಕ್ಕೆ ತಗೊಂಡಿಲ್ಲ? ಅವನಿಗೆ ಒಂದು ತನಿಖೆ ಕರಿತೀರಿ ಅಂತ ಹೇಳಿದ್ರೆ ಅವನು ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೀರೋ ಥರ ಬರ್ತಾನಲ್ಲ, ಅವನಿಗೆ ಅಷ್ಟೊಂದು ಹಿಂಬಾಲಕರಾಗಿ ಹಾಗೂ ಕೈವಾಡ ಇರತಕ್ಕಂಥವರು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಿಲ್ಲ. ಹಾಗಾಗಿ ನಾವು ಎಲ್ಲ ಹಿಂದೂ ಬಾಂಧವರು ಈ ಮುಖಾಂತರ ಒತ್ತಡ ಮಾಡ್ತಾ ಇದ್ದೀವಿ. ಈಗ ತನಿಖೆಯನ್ನು ಏನು ಮಾಡಿದರೆ
ಅದು ಎಲ್ಲ ಸುಳ್ಳು ಕಟ್ಟುಕತೆ ಅಂತ ಆದಮೇಲೆ ಆ ಕಟ್ಟುಕತೆಯನ್ನು ಕಟ್ಟಿರ್ತಕ್ಕಂಥವ್ರನ್ನ ಸುಮ್ಮನೆ ಬಿಡಬಾರ್ದು. SIT ತನಿಖೆಯಲ್ಲಿ ನಿಮ್ಮ ಇದರಲ್ಲಿ ಸುಪ್ರತಿಯಲ್ಲಿರ್ತಕ್ಕಂಥ ತನಿಖಾ ಮಂಡಳಿಯಿಂದ ಆಗಲಿಲ್ಲ ಅಂತ ಹೇಳಿದ್ರೆ NIA ತನಿಖೆ ಕೊಡಬೇಕು ಅನ್ನೋದ್ರ ಮುಖಾಂತರ ನಾವು ಆಗ್ರಹನ ಮಾಡ್ತಾ ಇದ್ರಿ. ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಹುತಗಳು, ಅಯೋಗ್ಯರನ್ನ ಇಟ್ಕೊಂಡು ಈ ಸ್ಟೋರಿಗಳನ್ನ ಮಾಡ್ತಾ ಇರೋದನ್ನ ಎಲ್ಲ ನೋಡಿದ್ರೆ ಕಾಂಗ್ರೆಸ್ಸು ಕೇವಲ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದೆ. ಕೇವಲ ಒಂದು ಕೋಮಿನವರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದು ಜವಾಬ್ದಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಧರ್ಮಸ್ಥಳ ಆಯಿತು, ಇದಕ್ಕೆ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು, ಧರ್ಮಸ್ಥಳ ಆಯಿತು, ಈಗ ಸುತ್ಕೊಂಡು ಬಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀರಿ ನೀವು. ಈ ಚಾಮುಂಡೇಶ್ವರಿ ಖಂಡಿತವಾಗೂ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಈಗ ಬೂಕರ ಅಜ್ಜಿ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಕರ್ಕೊಂಬಂದ್ಬಿಟ್ಟು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಆಹ್ವಾನ ಕೊಟ್ಟಿದ್ರಿ. ನಮಗೆ ಸಂತೋಷ, ಅವರು ಬೂಕರ್ ಅವಾರ್ಡ್ ತಗೊಂಡಿದ್ದಾರೆ, ಅವ್ರಿಗೆ ನೀವು ಆಹ್ವಾನ ಕೊಟ್ಟಿದ್ದೀರಿ. ಅವರು ಬರಬೇಕು ಅಂತ ಹೇಳಿದ್ರೆ ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿಯಾಗಿ ಯಾವ ಧರ್ಮದಲ್ಲಿದ್ದಾರೆ, ನಮ್ಮ ಧರ್ಮವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾರ, ಕುಂಕುಮ ಇಡ್ತಾರ, ಇದನ್ನೆಲ್ಲ ಮಾಡಿ ತಾಯಿ ಚಾಮುಂಡೇಶ್ವರಿಯನ್ನು ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ದಸರಾ ಉದ್ಘಾಟನೆ ಮಾಡಲಿ, ನಮ್ಗೆ ಯಾವುದು ಅಭ್ಯಂತರ ಇಲ್ಲ. ಆದರೆ ಒಬ್ಬ ದನದ ಮಾಂಸ ತಿಂತಕ್ಕಂಥವರು ಗೋವಿಗೆ ಪೂಜೆ ಮಾಡ್ತಕ್ಕಂಥ ಬೆಟ್ಟದಲ್ಲಿ ಬಂದು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂಗಳು ಯಾರೂ ಒಪ್ಕೊಳ್ಳೋದಿಲ್ಲ. ಇದನ್ನು ಮೊದಲು ಕಾಂಗ್ರೆಸ್ನಲ್ಲಿರ್ತಕ್ಕಂಥವರು ಅರ್ಥಕೊಳ್ಬೇಕು. ಇದನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ, ಇನ್ಯಾರ್ದಪ್ಪ, ಇನ್ಯಾರಪ್ಪಂದು ಆಸ್ತಿ? ನಿನ್ನ ಯೋಗ್ಯತೆ ಏನು ಅಂತ ಹೇಳ್ಬೋದು ಸದನದಲ್ಲೇ ನೋಡ್ಬಿಟ್ಟಿವಿ ನಾವು, ಇನ್ನು ಯೋಗ್ಯತೆ ಯಾವ ಮಟ್ಟಕ್ಕಿದೆ ಅಂತೇಳಿ. ನಮಸ್ತೆ ವತ್ಸಲ ವಾಸ್ತುಭೂಮಿ ಅಂತ ಹೇಳ್ಬಿಟ್ಟು ಒಂದು RSSನ ಗೀತೆಯನ್ನು ಆಡಿರ್ತಕ್ಕಂಥ ನೀನು 2 ದಿನ ಆದಮೇಲೆ ಯಾರೋ ಇಟಲಿ ಅಮ್ಮನಿಗೆ ಭಯಪಟ್ಟು ನೀನು ಕ್ಷಮೆ ಕೇಳ್ತೀಯಲ್ಲ, ನಿನಗೆ ಮಾನ ಮರ್ಯಾದೆ ನಾಚಿಕೆ ಅಂತಿದೆಯಾ? ನೀನೇನು ಹೇಳಿದ್ಯಾ? ಮಾತೃಭೂಮಿ ಬಗ್ಗೆ ಹೇಳಿದ್ಯಾ ನೀನು, ವಾತ್ಸಲ್ಯ ಪ್ರೀತಿ ಇಟ್ಕೊಂಡಿರೋದು ಭೂಮಿ ತಾಯಿ ಅನ್ನೋದನ್ನ ಹೇಳಿದ್ಯಾ? ನೀನು ಯಾವ ಪಕ್ಷದ ಬಗ್ಗೆನೋ BJP ಬಗ್ಗೆ ಹೇಳಿದ್ಯಾ, ವಾಜಪೇಯಿ ಬಗ್ಗೆ ಹೇಳಿದ್ಯಲ್ಲ, ನರೇಂದ್ರ ಮೋದಿ ಬಗ್ಗೆ ಹೇಳಿದ್ಯಾ? ನೀನು ಹೇಳಿರೋದು ಭೂಮಿ ತಾಯಿ ಬಗ್ಗೆ. ಅದಕ್ಕೆ ನೀನು ಕೂತ್ಕೊಂಡು ಯಾರಿಗೋ ಭಯಪಟ್ಟು ನೀನು ಕ್ಷಮೆ ಕೇಳ್ತೀಯ ಅಂತ ಹೇಳಿದ್ರೆ ನಿನ್ನ ಒಂದು ಅಸ್ತಿತ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನನಗೆ ಏನು ಯಾವ ಧರ್ಮ ಏನಾದರೂ ಹಾಕ್ಕೊಳ್ಳಿ, ನನಗೆ ಮುಖ್ಯಮಂತ್ರಿ ಸ್ಥಾನ ಬಂದ್ಬಿಟ್ರೆ ಸಾಕು. ಮಾತೃಭೂಮಿ ಅನ್ನೋ ಕಡೆ ನೀನು ಸೋನಿಯಾ ಗಾಂಧಿ ಅಂತ ಏನಾದರೂ ಅಂದುಬಿಟ್ಟಿದ್ರೆ ಖಂಡಿತವಾಗೂ ನಿನಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡ್ತಾ ಇದ್ರು ಅನ್ನೋ ಗೊತ್ತಿಲ್ಲ. ನೀನು ಬಕೆಟ್ ಹಿಡಿಯೋಂಥ ಕೆಲಸ ಮಾಡಬಾರ್ದು. ಕೇವಲ ಮುಸಲ್ಮಾನರನ್ನೇ ಓಲೈಕೆ ಮಾಡಿ ನೀವು ರಾಜಕಾರಣ ಮಾಡ್ತೀರಿ. ಎಲೆಕ್ಷನ್ ಟೈಮ್ ಬಂದಾಗ ಹೋಗಿ ಅವ್ರ ಕಾಲ್ ಕೆಳಗಡೆ ದೂರ್ತೀರಿ ಅಂತ ಹೇಳಿದ್ರೆ ನೀವು ದೂರ್ಕೊಂಡೇರಿ. ಯಾವೊಬ್ಬ ಹಿಂದೂ ಧರ್ಮದಲ್ಲಿರ್ತಕ್ಕಂಥವರು ಯಾರೊಬ್ಬರು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಇಷ್ಟು ದಿನ ಎಷ್ಟು ಆಟಗಳಾಡಿದ್ರು ಆಯ್ತು. ಇವತ್ತು ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನೇನಾದರೂ ನೀವು ಮಾಡಿದ್ರೆ ಖಂಡಿತವಾಗೂ ನಾವು ದಂಗೆ ಹೇಳ್ತೀವಿ. ಇಷ್ಟು ದಿವಸ ನಾವು ಶಾಂತಿಯುತವಾಗಿ ನಾವು ಶಾಂತಿ ಪ್ರಿಯರು. ಇವತ್ತಿನ ದಿವಸ ಬಾನು ಮುಸ್ತಾಕ್ ಅವರು ಒಬ್ಬ ಹೆಣ್ಣು ಮಗು ಅಂತೇಳಿ ನಾವು ರೆಸ್ಪೆಕ್ಟ್ ಮಾಡೇ ಮಾಡ್ತಾ ಇದೀವಿ. ಬಟ್ ನಮ್ಮ ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವೇನಾದರೂ ಮಾಡಿದ್ರೆ ಖಂಡಿತವಾಗೂ ಮುಂದಿನ ದಿವಸ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಆಗಲಿ, ಧರ್ಮಕ್ಕೆ ಧಕ್ಕೆ ತರ್ತಕ್ಕಂಥ ಯಾವುದೇ ಸರ್ಕಾರ ಆಗಲಿ, ನಾವು ಹಿಂದೂಗಳಾಗಿ ನಾವು ಯಾವೊಬ್ಬರು ಇರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಯಾರು ಹಿಂದುತ್ವದಲ್ಲಿ ಹುಟ್ಟಿದ್ದಾರೆ, ಯಾರು ಹಿಂದೂಗಳಿಗೆ ಹುಟ್ಟಿದ್ದಾರೆ, ಅವರಾಗಿದ್ದರೆ ಖಂಡಿತವಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಎಲ್ರಿಗೂ ನಾವು ಈ ಮುಖಾಂತರ ಮನವಿ ಮಾಡ್ತೀವಿ. ದಯಮಾಡಿ ಧರ್ಮ ಅಂತ ಬಂದಾಗ ಬಿಡ್ರೆ ರಾಜಕಾರಣ ನಿಮ್ಮದು. ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ, ಧರ್ಮ ಅಂದಾಗ ನಿಮ್ಮ ರಕ್ತದಲ್ಲಿ ಹರಿತಾ ಇರೋದು ಹಿಂದುತ್ವ. ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮಗೇನಾದರೂ ಒಬ್ಬ ಹಿಂದೂಗಳು ಹುಟ್ಟಿದೀವಿ ಅಂತ ಹೇಳಿದ್ರೆ ಹೊರಗಡೆ ಬಂದು ಮಾತನಾಡಿ. ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳನ್ನ ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ಇದರಲ್ಲಿ ಯಾಕೆ ಧರ್ಮದಲ್ಲಿ ಅಂತ ಹೇಳಿದಾಗ ನೀವು ಯಾಕೆ ರಾಜಕಾರಣ ಮಾಡ್ತೀರಿ? ಈಗ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಧರ್ಮ ಯುದ್ಧ, ನಾವು ಧರ್ಮಸ್ಥಳದವರೆಗೂ ಹೋಗ್ತಾ ಇದ್ದೀವಿ. ಏನಕ್ಕೆ? ಧರ್ಮವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತಾ ಇದ್ರಿ? ಮನೆಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ರಿ. ಕಿಟಕಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ಧರ್ಮ ಅಂತ ಹೇಳಿದಾಗ ನಿಮ್ಗೇನು ಮಾನ ಮರ್ಯಾದೆ ಇದ್ರೆ ಹೊರಗಡೆ ಬಂದು ಮಾತಾಡ್ರಿ. ಆಯ್ತು, ನೀವು ಮುಸಲ್ಮಾನರನ್ನೇ ಇಟ್ಕೊತೀರಿ, ಎಲೆಕ್ಷನ್ ಟೈಮಲ್ಲಿ ಅವ್ರ ಹತ್ರನೇ ಓಟ್ ಹಾಕ್ಸ್ಕೊತೀರಿ, ಅವ್ರ ಕಾಲ್ ಕೆಳಗಡೆ ದೂರ್ತೀರಿ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಆಗ ರಾಜಕಾರಣ ಮಾಡಿ. ಇವತ್ತು ಧರ್ಮ ಅಂತ ಬಂದಾಗ ನಿಮ್ಮ ರಕ್ತದಲ್ಲಿ ಧರ್ಮ ಅಂತ ಇದ್ದು, ನಿಮ್ಮ ಹಿಂದುತ್ವ ಅಂತಿದ್ದು, ನೀವು ಹಿಂದೂಗಳಿಗೆ ಹುಟ್ಟಿದ್ರೆ ಹೊರಗಡೆ ಬನ್ನಿ.
ಶಿಡ್ಲಘಟ್ಟದಲ್ಲಿ ಇವತ್ತಿನ ದಿವಸ ಯಾರೊಬ್ಬರು ಧ್ವನಿ ಎತ್ತಾ ಇಲ್ಲ. ನಮಗೆ ನೋವಿದೆ ಅದು. ನಾವು ಹಿಂದೂಗಳಿಗೂ ನೇರವಾಗಿ ಹೇಳ್ತೀರಿ, ಹಿಂದೂಗಳೇನು ನಿದ್ದೆ ಮಾಡ್ತಾ ಇದ್ದೀರಾ? ನಿಮಗೂ ಮಾನ ಮರ್ಯಾದೆ ಇದೆಯಾ? ಒಂದು ಪೋಸ್ಟರ್ ಹಾಕಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಸುಡ್ತಾರ್ರಿ, MLA ಮನೆಯನ್ನು ಸುಡ್ತಾರ್ರಿ. ನಿಮಗೇನ್ರಿ ಮಾನ ಮರ್ಯಾದೆ ಇದೆಯಾ? ಹಿಂದೂಗಳೇ, ನೀವು ಎದ್ದೇಳಬೇಕು. ಇವತ್ತಿನ ದಿವಸ ನೀವು ಎದ್ದೇಳಲಿಲ್ಲ, ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಿಮ್ಮ ಮನೆಗೆ ಬೆಂಕಿ ಬೀಳೋ ಟೈಮು ದೂರ ಇಲ್ಲ. ಹಂಗಾಗ್ಬಿಟ್ಟು ಇವತ್ತಿನ ದಿವಸ ಏನು ನಿದರ್ಶನಗಳು ನಮ್ಮ ಮುಂದುಗಡೆ ಧರ್ಮಸ್ಥಳ, ತಾಯಿ ಚಾಮುಂಡೇಶ್ವರಿ, ಇಂಥ ನಿದರ್ಶನಗಳು ಏನು ಬರ್ತಾ ಇದೆಯೋ ಆ ನಿದರ್ಶನಗಳನ್ನ ಇಟ್ಕೊಂಡು ದಯಮಾಡಿ ಇವತ್ತಿನ ದಿವಸ ಹೊರಗಡೆ ಬನ್ನಿ. ಏನೆಲ್ಲ ಈ ಥರದ ಅನಾಹುತಗಳಾಗ್ತಾ ಇದೆಯೋ ಅದನ್ನು ಕಡಿವಾಣ ಹಾಕ್ತಕ್ಕಂಥದ್ದು ಮೊದಲಿನ ಶುರುವಿನಲ್ಲೇ ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬುಡಕ್ಕೆ ಬೆಂಕಿ ಬೀಳ್ತದೆ. ಏನು ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ. ಅವರು ನಮ್ಮ ಸಂಸ್ಕೃತಿಯ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ಹೆಣ್ಣು ಮಗಳಾಗಿ ಬಂದು ಉದ್ಘಾಟನೆ ಮಾಡಿದ್ರೆ ಸರಿ, ಇಲ್ಲ ಅವರು ಅದಕ್ಕೆ ಉತ್ತರ ಕೊಡಬೇಕು, ಸಮಜಾಯಿಷಿ ಕೊಡಬೇಕು. ನಾನು ಬರ್ತೀನಿ, ನನ್ನ ಹಣೆಯಲ್ಲಿ ಕುಂಕುಮ ಇಡ್ತೀನಿ, ನಾನು ಪುಷ್ಪಾರ್ಚನೆ ಮಾಡ್ತೀನಿ, ಬಂದು ಉದ್ಘಾಟನೆ ಮಾಡ್ತೀನಿ, ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಚಲೋ, ಧರ್ಮ ಯುದ್ಧ, ಅದೇ ರೀತಿಯಾಗಿ ನಾವು ಚಾಮುಂಡಿ ಚಲೋನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಆ ಅಮ್ಮನ್ನ ಬೆಟ್ಟ ಹತ್ತಕ್ಕೆ ಬಿಡೋದಿಲ್ಲ. ಅವರು ಮೊದಲು ಎಕ್ಸ್ಪ್ರೆಷನ್ ಕೊಡಬೇಕು. ನಾವು ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಬಂದು ನಾವು ಆಚರಣೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಒಪ್ಕೊಂಡು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ನೀವು ಬೂಕರ್ ಅವಾರ್ಡ್ ತಗೊಂಡಿರೋದಕ್ಕೆ ಸಂತೋಷ ಇದೆಯಮ್ಮ, ಆದರೆ ನೀನು ಆಚರಣೆ ಹೆಂಗಿದೆ? ನೀನು ತಾಯಿ ಚಾಮುಂಡೇಶ್ವರಿನ, ತಾಯಿ ಭುವನೇಶ್ವರಿನ ನೀನು ನಿನ್ನ ಮಸೀದಿಯಲ್ಲಿ ಇರ್ತಕ್ಕಂಥ ಅಲ್ಲಾನೇ ನೀನು ಒಳಗಡೆ ಕರೆಸಿರಲಿಲ್ಲ. ಅದಕ್ಕೆ ನೀನು ಸ್ಟ್ರೈಕ್ಗಳು ಮಾಡಿದ್ದೆ, ಎಲ್ಲ ಅದಕ್ಕೆ ಅಪೋಸ್ ಮಾಡಿದ್ದೆ. ಆದರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಅಂದರೆ ನಮ್ಮ ನಾಡ ತಾಯಿ, ಆ ತಾಯಿಯ ಒಂದು ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಇದಕ್ಕೆಲ್ಲ ಕಟ್ಟುಬದ್ಧವಾಗಿ ಮಾಡಬೇಕು. ಯಾಕೆ ನಿಮ್ಮ ಮಸೀದಿಯಲ್ಲಿ ನಮ್ಮವ್ರನ್ನ ಕರೆದಾಗ, ನಮ್ಮ ಸಿದ್ದರಾಮಣ್ಣನ ಕರೆದಾಗ ನೀನು ಟೋಪಿ ಹಾಕ್ಸ್ಬಿಟ್ಟು ಮಂಡಿ ಊರಿಸ್ಬಿಟ್ಟು ಕೈ ಹಿಡಿಸ್ತೀಯಲ್ಲ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಬೆಟ್ಟಕ್ಕೆ ಬರ್ತೀಯ, ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡ್ತೀಯ, ದಸರಾ ಉದ್ಘಾಟನೆ ಮಾಡ್ತೀಯ ಅಂತ ಹೇಳಿದ್ರೆ ನಮ್ಮ ಹಿಂದೂ ಕಟ್ಟುಬದ್ಧಗಳಿಗೆ ಬದ್ಧಳಾಗಿ ಬಂದು ಉದ್ಘಾಟನೆ ಮಾಡು. ನೀನು ಬೆಟ್ಟ ಹತ್ತಕ್ಕೆ ಮುಂಚೆ ಇದಕ್ಕೆ ಹಾಕು. ನಿನ್ನ ಮನಸ್ಥಿತಿಯಲ್ಲೇ ಅರ್ಥ ಮಾಡ್ಕೋ, ಹಿಂದೂಗಳು ಇದನ್ನು ಯಾವುದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಹಂಗಾಗ್ಬಿಟ್ಟು ದಯಮಾಡಿ ನಿಮಗೆ ಕೈ ಮುಗಿತೀನಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡ್ತೀವಿ, ಈ ಮುಖಾಂತರ ದಯಮಾಡಿ ಈ ಕಟ್ಟುಬದ್ಧಗಳಿಗೆ ಅನುಗುಣವಾಗಿ ಬಂದು ಆ ತಾಯಿ ಬಂದು ಉದ್ಘಾಟನೆ ಮಾಡ್ತೀವಿ ಅಂದರೆ ನಮಗೆ ಸ್ವಾಗತ ಇದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಇದೆ. ಖಂಡಿತವಾಗಿ ನಾವು ಚಾಮುಂಡೇಶ್ವರಿ ಚಲೋ ಅಂತ ಚಳುವಳಿ ಮಾಡ್ತೀವಿ. ಆ ಅಮ್ಮನ್ನ ಬೆಟ್ಟ ಹತ್ತಕ್ಕೆ ಬಿಡೋದಿಲ್ಲ.